ಸಮಸ್ತ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಕೂರ್ಗ್ ಮೈಸೂರು ಪ್ರಾಪರ್ಟಿ ಆನ್ಲೈನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಪರಿಚಯ ಮಾಡ್ತಾ ಇರೋದು 5.5 ಎಕರೆ ರೋಬಸ್ಟಾ ಕಾಫಿ ತೋಟ. ಈಗ ನಾವು ಹೋಗ್ತಾ ಇರೋದು ಕುಶಾಲನಗರ ಮುಖ್ಯ ರಸ್ತೆಯಿಂದ. ಕುಶಾಲನಗರಕ್ಕೆ ತುಂಬ ಹತ್ತಿರದಲ್ಲಿದೆ. ಈಗ ನಾವು ಆರಂಗಿ ಬ್ಯಾಕ್ ವಾಟರ್ ಕಡೆಯಿಂದ ಹೋಗ್ತಾ ಇರೋದು. ನೋಡಿ, ಇದು ಆರಂಗಿ ಬ್ಯಾಕ್ ವಾಟರ್. ಇದು ನಾನೀಗ ಸ್ಲೋ ಮಾಡಿ ಹೋಗ್ತಾ ಇದ್ದೀನಿ. ಈಗ ಕೆಳಗಡೆಯಿಂದ ಹೋಗಿ ಎರಡು ಕಡೆ ತೋರಿಸ್ತೀನಿ. ನೋಡಿ, ಇದು ಆರಂಗಿ ಬ್ಯಾಕ್ ವಾಟ್ರು. ಒಂದು ವಾರದ ಹಿಂದೆ ಹೋಗಿ ವಿಡಿಯೋ ಮಾಡಿರೋದು. ನೋಡಿ, ಇಲ್ಲಿಂದ ನಿಂತು ವಿಡಿಯೋ ಮಾಡ್ತಾಯಿದ್ದೀನಿ. ಆಚೆ ಕಾಣ್ತಾ ಇರೋದು ಡ್ಯಾಮ್. ಅದು ಅಲ್ಲಿಂದ ನೀರು ಬಿಟ್ಟರೆ ಈ ಕಡೆ ನೀರೆಲ್ಲ ಫುಲ್ ಆಗುತ್ತೆ. ಈ ರೋಡು ಹೈವೇಗೆ ಜಾಯ್ನ್ ಆಗುತ್ತೆ. ಇಲ್ಲಿಂದ ಒಂದು 5-6 ಕಿಲೋಮೀಟ್ರ್ ಹೋದರೆ ಹೈವೇ ಸಿಗುತ್ತೆ. ನಾನೀಗ ಹೈವೇ ಹತ್ರನೇ ಹೋಗ್ತಾಯಿದ್ದೀನಿ. ಹೈವೇಯಿಂದ ರೈಟ್ ರೋಡು. ಈಗ ನಾವು ಹೈವೇ ಹತ್ರ ಬಂದಿದ್ದೀವಿ. ಇಲ್ಲಿಂದ 12 ಕಿಲೋಮೀಟ್ರ್ ಹೋಗ್ಬೇಕು ನಾವು. 5.5 ಎಕರೆ ರೋಬಸ್ಟಾ ಕಾಫಿ ತೋಟ ಮತ್ತು 3 ಬೆಡ್ರೂಮ್ ಇರೋ ಮನೆ ಕೂಡ ಇದೆ. ಇದರಲ್ಲಿ 2 ಕೆರೆ, 2 ಬೋರು. ಮೇನ್ ರೋಡಿಂದ 1.5 ಕಿಲೋಮೀಟ್ರು ಪಂಚಾಯಿತಿ ರೋಡ್. ಇದು ತೋಟಕ್ಕೇ ಹೋಗುತ್ತೆ, ಅವ್ರ ಮನೆಗೇ ಹೋಗುತ್ತೆ. ಇದು ಡೈರೆಕ್ಟು ಈ ರೋಡಿಗಿದೆ. ನೋಡಿ, ಇದೇ ಗೇಟು. ಇಲ್ಲಿಂದ ನಾನು ಒಳಗಡೆ ಕರ್ಕೊಂಡು ಹೋಗ್ತೀನಿ. ಗೇಟು ತುಂಬ ದೊಡ್ಡದಿದೆ. ಅದರಲ್ಲೇ ಸಣ್ಣ ಗೇಟ್ ಮಾಡಿದ್ದಾರೆ. ಇದೇ ಸಣ್ಣ ಗೇಟು. ಇದರಿಂದ ನುಗ್ಗಿ ಹೋಗ್ತಾ ಇದ್ದೀನಿ. ನೋಡಿ, ಅಲ್ಲೇ ಮನೆ ಕಾಣ್ತಾ ಇದೆ. ಸುಮಾರು 15 ವರ್ಷದಷ್ಟು ಹಳೆಯ ಮನೆ, 3 ಬೆಡ್ರೂಮ್ ಇರೋ ಮನೆ. ಈಗಲೂ ವಾಸ ಇದ್ದಾರೆ. ನೋಡಿ, ಇದು ಕಾರ್ ನಿಲ್ಲಿಸಲಿಕ್ಕೆ ಜಾಗ ಇದೆ, ಕಾರ್ ಪಾರ್ಕಿಂಗ್. ಅದು ಇದು ಡ್ರೈಯಿಂಗ್ ಗಾರ್ಡು, ಕಾಫಿ ಒಣಗಿಸಲಿಕ್ಕೆ ಇರುವ ಕಣ. ಇದೇ ಮನೆ ಗೇಟು. ಆ ಗೇಟ್ ಮುಂದೆನೇ ತಾರ್ ರೋಡ್ ಇರೋದು. ನೋಡಿ, ಇದು ಜನರೇಟರ್ ಶೆಡ್ಡು. ಪಕ್ಕದಲ್ಲಿ ಒಂದು ಹೊಳೆ ಹರಿತಾ ಇದೆ, ಸಣ್ಣ ಹೊಳೆ. ಇದು ಒಂದು ಗುಡ್ಡದಿಂದ ಬರೋ ನೀರು. ಆಳ ಬಂದುಬಿಟ್ಟು 5ರಿಂದ 8 ಅಡಿಯಷ್ಟು ಇದೆ. ಸಮ್ಮರಲ್ಲಿ ಕೂಡ ಇಲ್ಲಿ ನೀರಿರುತ್ತೆ. ಈ ಹೊಳೆ ಒಂದು ಪ್ರಾಪರ್ಟಿ ಒಳಗಡೆ ಇರೋದು. ಈಗ ನಿಮಗೆ ಬೋರ್ ತೋರಿಸ್ತಾ ಇದ್ದೀನಿ. ಇಲ್ಲಿ 2 ಬೋರ್ ಇದೆ. ಇದೊಂದು ಬೋರು, ಇದರ ಆಚೆ ಸ್ವಲ್ಪ ದೂರದಲ್ಲಿ ಇನ್ನೊಂದು ಬೋರ್ ಇದೆ. ನೋಡಿ, ಇದು ಹಾಗೆ 2 ಬೋರ್ ಇದೆ. ಈಗ ನಾನು ತೋರಿಸಿದ ಬೋರು ಮನೆ ಹತ್ರ ಇರೋದು, ಮತ್ತು ಇನ್ನೊಂದು ಬೋರ್ ಬಂದು ತೋಟದ ಹತ್ರ ಬರುತ್ತೆ. ಇದೆಲ್ಲ ಕಾಫಿ ಗಿಡಗಳು, ಎಲ್ಲ ರೋಬಸ್ಟಾ ಗಿಡಗಳು. ಇದು ಲೇಬರ್ ಕ್ವಾರ್ಟರ್ಸು, ಕೆಲಸದವರು ವಾಸ ಮಾಡಲಿಕ್ಕೆ. ಈಗ ಯಾರೂ ಇಲ್ಲ ಇದರಲ್ಲಿ. ಇದು ಗೋಡನು ಮತ್ತು ಜನರೇಟರ್ ಶೆಡ್ ಎಲ್ಲ ಇಲ್ಲೇ ಇರೋದು. ಈಗ ಕೆರೆ ತೋರಿಸ್ತಾ ಇದ್ದೀನಿ. ಇದೊಂದು ಕೆರೆ, ಅದರ ಆಚೆ ಒಂದು ದೊಡ್ಡ ಕೆರೆ ಇದೆ. ಹಾಗೆ ಇಲ್ಲಿ 2 ಕೆರೆ ಇದೆ. 2 ಕೆರೆ, ಒಂದು ಹೊಳೆ ಮತ್ತು 2 ಬೋರು. ನೀರಿನ ಸೌಲಭ್ಯ ಚೆನ್ನಾಗಿದೆ. ಈಗ ನೀವು ನೋಡ್ತಾ ಇರೋದು ಅಡಿಕೆ ತೋಟ. ಇದು 1.5 ಎಕರೆ ಫುಲ್ಲು ಅಡಿಕೆ ಹಾಕಿದ್ದಾರೆ. ಇಲ್ಲಿ ಎಲ್ಲ ಫಸಲು ಬರುವಂಥ ಮರಗಳು. ತೋಟದ ಒಳಗಡೆ ಹೋಗಿಲ್ಲ, ಸ್ವಲ್ಪ ದೂರದಿಂದ ವಿಡಿಯೋ ಮಾಡಿರೋದು. ಪಿನ್ ಟು ಪಿನ್ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಇದು 5.5 ಎಕರೆ ಬೌಂಡ್ರಿ. ಅದರಿಂದ ಎಲ್ಲ ಕಡೆ ಹೋಗಿ ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟನೇ. ಅದಕ್ಕೆ ಸ್ವಲ್ಪ ಮಾತ್ರ ವಿಡಿಯೋ ಮಾಡಿರೋದು. ಇದು ಹೊಸದಾಗಿ ಮಾಡಿರೋದು. ಎಲ್ಲ ಅಡಿಕೆ ಗಿಡಗಳು ಒಂದು 3.5-4 ವರ್ಷ ಆಗಿದೆ. ಅರ್ಧ ಎಕರೆಯಲ್ಲಿ ಅಡಿಕೆ ಹಾಕಿದ್ದಾರೆ. ಈಗ ನಿಮಗೆ ನಾನು ಕಾಫಿ ಗಿಡಗಳ ಬಗ್ಗೆ ತೋರಿಸ್ತಾ ಇದ್ದೀನಿ. ಇದೆಲ್ಲ ಒಂದು ರೋಬಸ್ಟಾ ಕಾಫಿ ಗಿಡಗಳು. ಸುಮಾರು 30 ವರ್ಷ ಆಗಿದೆ ಅಂತೆ. ಅರಬಿಕೆ ಯಾವುದಿಲ್ಲ, ಎಲ್ಲ ರೋಬಸ್ಟಾನೇ. ಇಲ್ಲಿ 1 ಎಕರೆ ಕನ್ವರ್ಷನ್ ಆಗಿದೆ ಲ್ಯಾಂಡು. ಈ 5.5 ಎಕರೆಯಲ್ಲಿ ಸ್ವಲ್ಪ ಎಂಟಿ ಲ್ಯಾಂಡ್ ಕೂಡ ಇದೆ. ಇದೆಲ್ಲ ಬಂದುಬಿಟ್ಟು ಫ್ಲ್ಯಾಟ್ ಲ್ಯಾಂಡು. ಎಲ್ಲೂ ಕೂಡ ಸ್ಲೋಪ್ ಇಲ್ಲ, ಎಲ್ಲ ಕಡೆ ರೋಡ್ ಇದೆ. ಈಗ ಪಿಕಪ್ಪು ಟ್ರ್ಯಾಕ್ಟ್ರು ಹೋಗೋದು. ಕೆರೆ ಉಂಟಲ್ಲ. ಈಗ ಮನೆಯ ಒಳಗಡೆ ವಿಡಿಯೋ ಮಾಡ್ತಾಯಿದ್ದೀನಿ.
ಇದು ಸುಮಾರು 15 ವರ್ಷದಷ್ಟು ಹಳೆಯ ಮನೆ. 3 ಬೆಡ್ರೂಮ್ ಇರೋ ಮನೆ, ಕಾಮನ್ ಬಾತ್ರೂಮು. ಇದೊಂದು ಬೆಡ್ರೂಮು, ಹಾಗೆ 3 ಬೆಡ್ರೂಮ್ ಇದೆ ನೋಡಿ. ಇದೊಂದು ಬೆಡ್ರೂಮು, ಎರಡನೇ ಬೆಡ್ರೂಮು ನೋಡಿ. ಇನ್ನೊಂದು ಬೆಡ್ರೂಮ್ ಬಂದು ಇಲ್ಲಿದೆ. ಇದು ಕಿಚನ್. ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಈ ಮೇಲಿನ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಿ. ಪ್ರಿಯ ವೀಕ್ಷಕರೇ, ಹೆಚ್ಚಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು, ನಮಸ್ಕಾರ ಹಾಗೂ ಶುಭ ದಿನ.